ನಮಸ್ಕಾರ ಸ್ನೇಹಿತರೆ. ಇಂದು ನಾವು ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದಾದ ಮಂತ್ರಾಲಯಂ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ಅಡಗಿದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಈ ಸ್ಥಳವು ಮಹಾನ ಸಂತ ರಾಘವೇಂದ್ರ ಸ್ವಾಮಿ ಅವರ ಬೃಂದಾವನದಿಂದ ವಿಶ್ವಪ್ರಸಿದ್ಧವಾಗಿದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ರಾಘವೇಂದ್ರ ಸ್ವಾಮಿಯ ಜೀವಂತ ಬೃಂದಾವನ ಕ್ರಿಸ್ತ 1671ರಲ್ಲಿ ರಾಘವೇಂದ್ರ ಸ್ವಾಮಿಗಳು ಜೀವಂತ ಸಮಾಧಿಗೆ ಪ್ರವೇಶಿಸಿದರು. ಭಕ್ತರ ನಂಬಿಕೆಯ ಪ್ರಕಾರ ಅವರು ಇನ್ನೂ ಬೃಂದಾವನದಲ್ಲಿ ಧ್ಯಾನದಲ್ಲಿದ್ದು ಭಕ್ತರನ್ನ ಕಾಪಾಡುತ್ತಿದ್ದಾರೆ. ಸ್ವಾಮಿಗಳು ಸಮಾಧಿಗೆ ಹೋಗುವ ಮೊದಲು ಬೃಂದಾವನವನ್ನ ಹೇಗೆ ನಿರ್ಮಿಸಬೇಕು ಎಂದು ಸ್ವತಃ ಸೂಚನೆ ನೀಡಿದ್ದರು. ಇದನ್ನು ವಿಶೇಷ ಪವಿತ್ರ ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಮಂತ್ರಾಲಯದ ಹತ್ತಿರ ಹರಿಯುವ ತುಂಗಭದ್ರಾ ರಿವರ್ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಭಕ್ತರು ನಂಬುತ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಒಬ್ಬ ಅಧಿಕಾರಿ ಮಠದ ಜಮೀನನ್ನು ತೆಗೆದುಕೊಳ್ಳಲು ಬಂದಾಗ ರಾಘವೇಂದ್ರ ಸ್ವಾಮಿಯ ದರ್ಶನ ಕಂಡು ತನ್ನ ನಿರ್ಧಾರವನ್ನು ಬದಲಾಯಿಸಿದನು ಎಂಬ ಕಥೆ ಪ್ರಸಿದ್ಧವಾಗಿದೆ. ಇಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಾರೆ. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಯ ಆರಾಧನಾ ಮಹೋತ್ಸವದಲ್ಲಿ ಲಕ್ಷಾಂತರ ಜನ ಸೇರುತ್ತಾರೆ. ಇದು ಆಗಿತ್ತು ಮಂತ್ರಾಲಯದ ಕೆಲವು ಅದ್ಭುತ ಮತ್ತು ಅಡಗಿದ ಮಾಹಿತಿಗಳು. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಆಸಕ್ತಿದಾಯಕ ಇತಿಹಾಸ ಮತ್ತು ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.